ನಮಸ್ಕಾರ ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತು ಬಹಳ ವೇಗವಾಗಿ ಮುನ್ನುಗ್ತಾ ಇದೆ. ಅದರಲ್ಲೂ ತಂತ್ರಜ್ಞಾನದ ವಿಷಯದಲ್ಲಂತೂ ಪ್ರಪಂಚದ ಎಲ್ಲಾ ದೇಶಗಳು ನಾ ಮುಂದು ತಾ ಮುಂದು ಎಂದು ಓಡ್ತಾ ಇವೆ. ಭಾರತ ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಮಾಡುತ್ತೆ. ಭಾರತೀಯರು ಮನಸ್ಸು ಮಾಡಿದ್ರೆ ಯಾವುದು ಕೂಡ ದೊಡ್ಡದಲ್ಲ ಎನ್ನುವುದು ಪದೇ ಪದೇ ಸಾಬೀತಾಗ್ತಾ ಇದೆ. ಒಂದು ಕಾಲ ಇತ್ತು, ತಂತ್ರಜ್ಞಾನದ ವಿಷಯದಲ್ಲಿ ನಾವು ಬರೀ ಅಮೆರಿಕ, ಜರ್ಮನಿ, ಜಪಾನ್ ಅಷ್ಟೇ ಯಾಕೆ, ಇತ್ತೀಚೆಗೆ ಚೀನಾವನ್ನ ನೋಡಿ ಬಾಯಿ ಮೇಲೆ ಬೆರಳಿಟ್ಕೊಳ್ತಾ ಇದ್ವಿ. ನಮ್ಮ ದೇಶ ಯಾವಾಗಪ್ಪ ಹೀಗಾಗೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂರ್ತಾ ಇದ್ವಿ. ಆದರೆ ಕಳೆದೊಂದು ದಶಕದಲ್ಲಿ ಭಾರತ ಸಾಧಿಸುತ್ತಿರುವ ಪ್ರಗತಿ ಇದೆಯಲ್ಲ, ಅದು ಅಸಾಧಾರಣವಾದುದು. ಭಾರತ ಕೂಡ ಇಂಥದ್ದನ್ನ ಸಾಧಿಸಬಲ್ಲದು ಎಂದು ಪಾಶ್ಚಾತ್ಯ ರಾಷ್ಟ್ರಗಳು ಅವಕ್ಕಾಗಿ ಕುಳಿತಿವೆ. ಸ್ನೇಹಿತರೆ, ಅದೊಂದು ಕಾಲ ಇತ್ತು, ಎಲ್ಲದಕ್ಕೂ ನಾವು ವಿದೇಶಗಳನ್ನೇ ಅವಲಂಬಿಸುತ್ತಿದ್ದೆವು. ಮೊಬೈಲ್ ಫೋನ್ ಬೇಕಾ, ದಕ್ಷಿಣ ಕೊರಿಯಾ ಅಥವಾ ಅಮೆರಿಕಾದಿಂದ ತರಬೇಕು. ಕಾರ್ ಬೇಕಾ, ಜಪಾನ್ನಿಂದ ಆಮದು ಮಾಡಿಕೊಳ್ಳಿ. ಆಟೋಮೊಬೈಲ್ ಬಿಡಿ ಭಾಗಗಳು ಬೇಕಾ, ಜರ್ಮನಿಯ ಕಂಪನಿಗಳಿಗೆ ಹೇಳಿ. ಕಡೆಗೆ ಗೋಧಿ, ಈರುಳ್ಳಿ ಬೇಕಾ, ಮಲೇಷ್ಯಾಗೆ ಹೇಳಿ. ಹೀಗೆ ನಡೆದಿತ್ತು ನಮ್ಮ ದೇಶ. ಎಲ್ಲವನ್ನ ಒಂದೊಂದು ದೇಶದಿಂದ ಆಮದು ಮಾಡಿಕೊಳ್ಳುತ್ತಾ ಆಯಾ ಕಾಲಕ್ಕೆ ಆಯಾ ದೇಶಗಳ ಮರ್ಜಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಳು ಭಾರತ ಮಾತೆ. ಆದರೆ ಈಗ ಕಾಲ ಬದಲಾಗಿದೆ. ಈಗ ಭಾರತ ಎಂದರೆ ಜಗತ್ತಿನ ಎಲ್ಲಾ ದೇಶಗಳು ಸ್ನೇಹ ಹಸ್ತ ಚಾಚಲು ತಾ ಮುಂದು ನಾ ಮುಂದು ಎಂದು ಬರುತ್ತವೆ. ಆದರೆ ಇದನ್ನೆಲ್ಲ ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತ ಕೇಳ್ತಿದ್ದೀರಾ? ಇದಕ್ಕೂ ಕೂಡ ಕಾರಣವಿದೆ. ಇತ್ತೀಚೆಗಷ್ಟೇ ಅಂದ್ರೆ ಸೆಪ್ಟೆಂಬರ್ 28ನೇ ತಾರೀಕು ಪ್ರಧಾನಿ ಮೋದಿ ಒಡಿಸ್ಸಾಗೆ ಹೋಗಿದ್ರು. ಅಲ್ಲಿ ಸುಮಾರು 16,000 ಕೋಟಿ ಮೊತ್ತದ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿದ್ರು. ಅರೆ, ಅದರಲ್ಲೇನಿದೆ ಅಂತೀರಾ? ಅಷ್ಟೇ ಆಗಿದ್ದಿದ್ರೆ ನಾವು ಈ ವಿಡಿಯೋ ಮಾಡುತ್ತಲೇ ಇರಲಿಲ್ಲ. ಆದರೆ ಅಲ್ಲಿ BSNLನ ಸ್ವದೇಶಿ ನಿರ್ಮಿತ ಹೊಸ 4G ನೆಟ್ವರ್ಕ್ ಸೇವೆಗೆ ಚಾಲನೆ ನೀಡಿದ್ದಾರೆ. ಅರೆ, ಅದರಲ್ಲೇನು ವಿಶೇಷ ಅಂತೀರಾ? ಇದೆ, ಖಂಡಿತ ಇದೆ. ಅದನ್ನ ತಿಳಿದುಕೊಳ್ಳುವ ಮುನ್ನ BSNL ಈ ಸಾಧನೆಯನ್ನ ಮಾಡಿದ್ದು ಹೇಗೆ ಮತ್ತು ಯಾಕೆ ವಿಶೇಷ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, BSNL ಕೇವಲ ಒಂದು ಹೆಸರಲ್ಲ. ಎಷ್ಟೇ ಖಾಸಗಿ ಟೆಲಿಕಾಂ ಕಂಪನಿಗಳು ಬಂದರೂ ಕೂಡ BSNL ಭಾರತೀಯರ ಜೀವನಾಡಿಯಾಗಿದೆ. ಇಂದಿಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಜನರನ್ನ ಸಂಪರ್ಕಿಸುವ ಸೇತುವೆಯಾಗಿದೆ. ಅಕ್ಟೋಬರ್ 1, 2000 ಇಸವಿಯಂದು ಸ್ಥಾಪನೆಯಾದಾಗಿನಿಂದಲೂ ಇಲ್ಲಿವರೆಗೂ ಜನರಿಗೆ ನಿರಂತರ ಸೇವೆಯನ್ನ ಒದಗಿಸುತ್ತಿದೆ. ಖಾಸಗಿ ಕಂಪನಿಗಳು ಎಷ್ಟೇ ಮನಸ್ಸಿಗೆ ಬಂದಂತೆ ದರ ಏರಿಕೆ ಮಾಡುತ್ತಿದ್ದರೂ BSNL ಮಾತ್ರ ಜನರಿಗೆ ಒಳ್ಳೆ ಸೇವೆ ನೀಡುವತ್ತಲೇ ಗಮನ ಹರಿಸುತ್ತಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ಮೂಲ ಸೌಕರ್ಯಗಳೇ ಇಲ್ಲದ ಕಾರಣ ಖಾಸಗಿ ಕಂಪನಿಗಳು ಸೇವೆ ಒದಗಿಸಲಾಗದ ಪ್ರದೇಶಗಳಲ್ಲೂ BSNL ಇಂದಿಗೂ ಜನರನ್ನ ಬೆಸೆಯುವ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ. ಸ್ನೇಹಿತರೆ, BSNL ಕಂಪನಿಯನ್ನ ಕೇವಲ ಲಾಭದ ದೃಷ್ಟಿಯಿಂದ ಸ್ಥಾಪಿಸಲಾಗಿಲ್ಲ. ಹಾಗಾಗಿ ದೇಶದ ಗಡಿ ಭಾಗಗಳಲ್ಲಿ, ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಜನರಿಗೆ ಸೇವೆ ನೀಡುವ ಮೂಲಕ ದೇಶದ ಭದ್ರತೆ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆ BSNLನ ಪ್ರಮುಖ ಧ್ಯೇಯವಾಗಿದೆ. ಇಂದಿಗೂ ಅದು ಅವುಗಳನ್ನು ಪಾಲಿಸುತ್ತಾ ಬಂದಿದೆ. ಹಾಗಾಗಿ ಖಾಸಗಿ ಕಂಪನಿಗಳಿಂದ ಎಷ್ಟೇ ಸ್ಪರ್ಧೆ ಎದುರಾದರೂ ಭಾರತದೊಂದಿಗೆ ಬಿಡಿಸಲಾಗದ ನಂಟನ್ನ ಹೊಂದಿರುವ BSNL ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಳ್ಳುತ್ತಾ ಬಂದಿದೆ. ಸ್ನೇಹಿತರೆ, 2000ರಿಂದ 2009ರವರೆಗೂ BSNL ಭರ್ತಿ ಲಾಭದಲ್ಲಿ ನಡೀತಾ ಇತ್ತು. ಅದು ಯಾವ ಮಟ್ಟಿಗೆ ಅಂದರೆ 2004-05ರಲ್ಲಿ 10,000 ಕೋಟಿಯಷ್ಟು ಲಾಭವನ್ನ ಆ ಕಾಲದಲ್ಲೇ ಗಳಿಸಿತ್ತು. ಹಾಗಾಗಿ ಖಾಸಗಿ ಕಂಪನಿಗಳು ಅದಕ್ಕೆ ಹೆದರುತ್ತಿದ್ದು ಉಂಟು. ಆದರೆ ನಂತರ ಅದೇನಾಯ್ತೋ ಏನೋ, ಲಾಭದಲ್ಲಿ ನಡೀತಾ ಇದ್ದ ಕಂಪನಿ ಒಮ್ಮಿಂದೊಮ್ಮೆಲೆ ನಷ್ಟದತ್ತ ಹೊರಳಿ ಬಿಟ್ಟಿತು. ಇದ್ದಕ್ಕಿದ್ದಂತೆ ಕಂಪನಿಯ ಷೇರುಗಳಲ್ಲಿ ತಳ್ಳಣ ಕಾಣಿಸಿಕೊಂಡಿತು. ನೋಡುತ್ತಲೇ ಕಂಪನಿಯ ನಷ್ಟ ಸಾವಿರಾರು ಕೋಟಿಗಳನ್ನ ಮೀರಿ ಹೋಯಿತು. 2009-10ರಲ್ಲಿ ಪ್ರತಿ ವರ್ಷ ಸಾವಿರಾರು ಕೋಟಿ ನಷ್ಟವನ್ನ ದಾಖಲಿಸ್ತಾ ಬಂತು. 2014-15ರ ಹೊತ್ತಿಗೆ 36,000 ಕೋಟಿ ನಷ್ಟ ಉಂಟಾಗಿತ್ತು. ಡಿಸೆಂಬರ್ 2018ರ ಹೊತ್ತಿಗೆ ಅದು ಬರೋಬ್ಬರಿ 90,000 ಕೋಟಿ ದಾಟಿತು. ಆದರೆ ನಷ್ಟ ಆಗ್ತಾ ಇದೆ ಎಂದು ಸಂಸ್ಥೆಯನ್ನ ಮುಚ್ಚುವಂತಿಲ್ಲ. ಕಾರಣ ಸ್ಪಷ್ಟವಾಗಿದೆ, ಅದನ್ನ ಲಾಭಕ್ಕಾಗಿ ನಡೆಸುತ್ತಿಲ್ಲ. ಹಾಗೆಂದು ಸಾವಿರಾರು ಕೋಟಿ ತೆರಿಗೆದಾರರ ದುಡ್ಡನ್ನ ಬಿಳಿಯಾನೆಯಾಗಿ ಕುಳಿತಿರುವ ಸಂಸ್ಥೆಗೆ ಸುರಿಯೋದಾದರೂ ಹೇಗೆ? ಈ ನಷ್ಟಕ್ಕೆ ಹಲವಾರು ಕಾರಣಗಳಿದ್ದವು. ಸರ್ಕಾರ ತೆಗೆದುಕೊಂಡಿದ್ದ ತಪ್ಪು ನಿರ್ಧಾರಗಳು ಕೂಡ ಕಾರಣ ಎನ್ನುವುದು ಜನರಿಗೆ ತಿಳಿಯದ ಸತ್ಯವೇನಲ್ಲ. 2008-09ರಲ್ಲಿ ಹರಾಜು ನಡೆಯುವ ಮುಂಚೆಯೇ BSNLಗೆ 3G ಸ್ಪೆಕ್ಟ್ರಮ್ ಹಂಚಿಕೆ ಮಾಡಿದ್ದ ಸರ್ಕಾರ 2013ರವರೆಗೂ ಅದಕ್ಕೆ ಬೇಕಿದ್ದ ಉಪಕರಣಗಳನ್ನ ನೀಡಲೇ ಇಲ್ಲ. ಈ ಸಮಯದಲ್ಲಿ BSNL ಬಹಳಷ್ಟನ್ನ ಕಳೆದುಕೊಳ್ಳಬೇಕಾಯಿತು. ಅಂದಿನ ಸರ್ಕಾರದ ಸಚಿವರುಗಳು ಮತ್ತು ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದ ತಪ್ಪಿನಿಂದಾಗಿ
ಸಾರ್ವಜನಿಕ ವಲಯದ ಸಂಸ್ಥೆಯೊಂದು ಕೃತಕವಾಗಿ ನಷ್ಟಕ್ಕೆ ಈಡಾಗುವಂತೆ ಮಾಡಲಾಯಿತು ಎನ್ನುವ ಮಾತುಗಳು ಈಗಲೂ ಕೇಳಿಬರುತ್ತಿವೆ. ಅಲ್ಲದೆ ಜನರು ಕೂಡ ಲ್ಯಾಂಡ್ ಲೈನ್ನಿಂದ ಮೊಬೈಲ್ಗೆ ಜಿಗಿದ ಕಾಲಘಟ್ಟವದು. ಹಾಗಾಗಿ ಸಂಸ್ಥೆ ನಷ್ಟವನ್ನ ಕಾಣಲೇಬೇಕಾಯಿತು. ಅದೂ ಸಾಲದೆಂಬಂತೆ 2.38 ಲಕ್ಷ ಉದ್ಯೋಗಿಗಳಿಗೆ ನೀಡಲಾಗುವ ಸಂಬಳವನ್ನಂತೂ ತಪ್ಪಿಸಲಾಗುವುದಿಲ್ಲವಲ್ಲ. ಹಾಗಾಗಿ ನಷ್ಟದ ಹೊರೆ ಇನ್ನೂ ಹೆಚ್ಚುತ್ತಾ ಹೋಯಿತು. ಟೆಲಿಕಾಂ ಜಗತ್ತು ಅನೇಕ ಸ್ಥಿತ್ಯಂತರಗಳೊಂದಿಗೆ ಮುಂದೆ ಹೋಗ್ತಾ ಇತ್ತು. ಆದರೆ BSNL ಮಾತ್ರ ನಷ್ಟ ಒಂದೇ ಅಲ್ಲ, ಜನರಿಗೆ ಮುಂದುವರಿದ ಸೌಲಭ್ಯಗಳನ್ನ ನೀಡೋದರಲ್ಲೂ ಎಡವುತ್ತಾ ಇತ್ತು. ಸರಿಯಾದ ಸಮಯಕ್ಕೆ ತಂತ್ರಜ್ಞಾನ ಅಳವಡಿಕೆಗಾಗಿ ಉತ್ತಮ ಉಪಕರಣಗಳನ್ನು ಖರೀದಿಸಲು ಸರಿಯಾದ ಸಮಯಕ್ಕೆ ಅನುಮತಿ ನೀಡ್ತಾ ಇರಲಿಲ್ಲ. ಹಾಗಾಗಿ ಅದರಲ್ಲಿ ಆಧುನೀಕರಣ ಕನಸಿನ ಮಾತಾಯಿತು. ಆದರೆ ಪ್ರತಿಸ್ಪರ್ಧಿಗಳಾದ ಜಿಯೋ, ಏರ್ಟೆಲ್ನಂತಹ ಸಂಸ್ಥೆಗಳು 2016ರ ಹೊತ್ತಿಗೆ 4G ತಂತ್ರಜ್ಞಾನ ಪರಿಚಯಿಸಿ ಟೆಲಿಕಾಂ ಇತಿಹಾಸದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದ್ದವು. ಇತ್ತ 2019ರ ಹೊತ್ತಿಗೆ BSNLನ ಕತೆ ಚಿಂತಾಜನಕವಾಯಿತು. ಉದ್ಯೋಗಿಗಳ ಸಂಬಳ ನೀಡುವುದಕ್ಕೂ ಕಷ್ಟವಾದಾಗ ಸಂಸ್ಥೆಯು ಸರ್ಕಾರದ ಮಧ್ಯಪ್ರವೇಶಕ್ಕಾಗಿ ಕೇಳಿಕೊಂಡಿತು. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯೊಂದು ನಷ್ಟದಲ್ಲಿ ಮುಳುಗಿರಬೇಕಾದ್ರೆ ಅದನ್ನ ನೋಡುತ್ತಾ ಕೂರೋದಾದ್ರೂ ಹೇಗೆ? ಹಾಗಾಗಿ ಸರ್ಕಾರ 69,000 ಕೋಟಿಯ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುತ್ತೆ. ಅಷ್ಟು ಮಾತ್ರವಲ್ಲ, ಅದರ ಜೊತೆಗೆ ನಷ್ಟವನ್ನ ಕಡಿಮೆ ಮಾಡಲು, ಅನಗತ್ಯ ಹೊರೆಯನ್ನ ತಪ್ಪಿಸಲು ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವುದಾಗಿಯೂ ಘೋಷಿಸಿತು. ಅದರಂತೆ ಸ್ವಯಂ ನಿವೃತ್ತಿ, ಆಸ್ತಿ ನಗದೀಕರಣ ಮತ್ತು ಸಾಲ ಪುನರ್ರಚನೆಯಂತಹ ಯೋಜನೆಗಳನ್ನ ಘೋಷಿಸಿತು. ಅದು ಸಾಲದೆಂಬಂತೆ ಮತ್ತೆ 1.64 ಲಕ್ಷ ಕೋಟಿಯ ಬೃಹತ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿತು. ಆ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಪರ್ಕವನ್ನ ಸಾಧಿಸಲು ಅಗತ್ಯ ಕ್ರಮಗಳನ್ನ ಮತ್ತು ಬಂಡವಾಳ ವೆಚ್ಚವನ್ನ ಸರಿದೂಗಿಸಲು ಮುಂದಾಯಿತು. ನಂತರ 2023ರಲ್ಲಿ 4G ಮತ್ತು 5G ಅಲೋಕೇಶನ್ಗೆ ಅಂತ 89,000 ಕೋಟಿ ಮತ್ತು 2025ರಲ್ಲಿ 6,982 ಕೋಟಿ ಹೀಗೆ ಸುರಿಯುತ್ತಲೇ ಹೋದ ಸರ್ಕಾರ 2019ರ ಹೊತ್ತಿಗೆ ನೀಡಿದ ಹಣಕಾಸಿನ ನೆರವಿನ ಮೊತ್ತ ಬರೋಬ್ಬರಿ 3.28 ಲಕ್ಷ ಕೋಟಿ ರೂಪಾಯಿಗಳದ್ದಾಗಿತ್ತು. ಇದು ಭಾರತೀಯ ಟೆಲಿಕಾಂ ಇಂಡಸ್ಟ್ರಿಯಲ್ಲೇ ಸಾರ್ವಜನಿಕ ವಲಯದ ಸಂಸ್ಥೆಯೊಂದಕ್ಕೆ ಮರುಜೀವ ಕೊಡಲು ಬೇಯಿಸಿದ ಅತಿ ದೊಡ್ಡ ಮೊತ್ತವಾಗಿದೆ. ಇಷ್ಟೆಲ್ಲ ಪ್ರಯತ್ನಗಳ ಫಲವಾಗಿ ಕೊನೆಗೂ BSNL ಲಾಭದ ಹಳಿಗೆ ಬಂತು. ನಷ್ಟದ ಹಳಿಯಿಂದ ಪಾರಾಗಿ 2020-21ರಿಂದ ಲಾಭವನ್ನ ದಾಖಲಿಸುತ್ತಾ ಬರ್ತಾ ಇದೆ. ಇತ್ತೀಚಿನ ಅಂದ್ರೆ 2024-25ರ ಹಣಕಾಸು ವರ್ಷದ 3ನೇ ತ್ರೈಮಾಸಿಕ ಅವಧಿಯಲ್ಲಿ 262 ಕೋಟಿ ರೂಪಾಯಿಗಳು ಮತ್ತು 4ನೇ ತ್ರೈಮಾಸಿಕ ಅವಧಿಯಲ್ಲಿ 280 ಕೋಟಿ ರೂಪಾಯಿಗಳ ಲಾಭವನ್ನ ದಾಖಲಿಸಿದೆ. ಹತ್ತಿರ 2 ದಶಕಗಳ ಕಾಲ ಲಾಭವನ್ನೇ ಕಾಣದ ಸಂಸ್ಥೆ 100 ಕೋಟಿ ಲಾಭ ಮಾಡುತ್ತಿರುವುದು ಸರ್ಕಾರದ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಂತಾಗಿರುವುದಂತೂ ಸುಳ್ಳಲ್ಲ. 2025ರ ಜುಲೈ ಅಂತ್ಯದ ವೇಳೆಗೆ ಭಾರತದಾದ್ಯಂತ 96,300 4G ಸೈಟ್ಗಳಿವೆ. ಅದರಲ್ಲಿ 91,281 ಸೈಟ್ಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು ಜನರಿಗೆ ಸೇವೆಯನ್ನ ನೀಡ್ತಾ ಇದೆ. ಈಗ ಸ್ವದೇಶಿ 4G ತಂತ್ರಜ್ಞಾನ ಸೇವೆಯನ್ನ ಆರಂಭಗೊಳಿಸಲಾಗುತ್ತಿರೋದ್ರಿಂದ ಜನರಿಗೆ ಅತ್ಯುತ್ತಮ ಸೇವೆ ನೀಡೋದು ಮಾತ್ರವಲ್ಲ, ಜೊತೆಗೆ ಹಣಕಾಸಿನ ಮಿತವ್ಯಯವನ್ನ ಕೂಡ ಕಾಪಾಡಿಕೊಳ್ಳಲು ಸಹಾಯವಾಗಲಿದೆ. ಸ್ನೇಹಿತರೆ, BSNLನ ಈ ಆದಿ ಪುರಾಣ ಎಲ್ಲವನ್ನ ಹೇಳೋದಕ್ಕೂ ಕಾರಣವಿದೆ. ಇಷ್ಟು ಸುದೀರ್ಘ ಇತಿಹಾಸ ಇರುವ ಈ ಸಂಸ್ಥೆ ಇಂದು ಸಾಧಿಸಲು ಹೊರಟಿರೋದು ವಿರಳಾತಿ ವಿರಳ ಮೈಲಿಗಲ್ಲು. ಜಗತ್ತಿನ ಕೆಲವು ದೇಶಗಳ ಬಳಿ ಇಂತಹ ಸ್ವದೇಶ ನಿರ್ಮಿತ ತಂತ್ರಜ್ಞಾನವಿದೆ. ಇಡೀ ಪ್ರಪಂಚದಲ್ಲಿ ಡೆನ್ಮಾರ್ಕ್, ಸ್ವೀಡನ್, ದಕ್ಷಿಣ ಕೊರಿಯಾ ಮತ್ತು ಚೀನಾ ದೇಶಗಳ ಬಳಿ ಮಾತ್ರ ಸ್ವದೇಶಿ ನಿರ್ಮಿತ ಟೆಲಿಕಮ್ಯುನಿಕೇಶನ್ ಟೆಕ್ನಾಲಜಿ ಲಭ್ಯವಿದ್ದು ಇದೀಗ ನಮ್ಮ ದೇಶವು ಕೂಡ ಸೇರಿಕೊಳ್ಳುತ್ತಿರುವುದು ಹೆಮ್ಮೆಯ ಸಂಗತಿ. ಹಾಗಾದ್ರೆ ಇಂಥದ್ದೊಂದು ಟೆಲಿಕಮ್ಯುನಿಕೇಶನ್ ಸ್ಟ್ಯಾಕ್ ಹೊಂದುವುದು ಭಾರತಕ್ಕೆ ಹೇಗೆ ಸಾಧ್ಯವಾಯಿತು? ಅದನ್ನ ಭಾರತದಲ್ಲಿ ಪೂರ್ಣಗೊಳಿಸುತ್ತಿರುವ ಕಂಪನಿ ಯಾವುದು? ಇತ್ಯಾದಿ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡ್ತಾ ಇರಬಹುದು. ಸ್ನೇಹಿತರೆ, ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿರುವ ಇದನ್ನ ಭಾರತದಲ್ಲಿ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಮತ್ತು ತೇಜಸ್ ನೆಟ್ವರ್ಕ್ಸ್ ಎನ್ನುವ ಸಂಸ್ಥೆಗಳೊಂದಿಗೆ ಸೇರಿ ಈ ಕೆಲಸವನ್ನ ಮಾಡ್ತಾ ಇದೆ. ಇದರಲ್ಲಿ ತೇಜಸ್ ಸಂಸ್ಥೆಯ ಬೇಸ್ ಸ್ಟೇಷನ್ಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಬಳಸಿಕೊಂಡು C.ನ ಕೋರ್ ನೆಟ್ವರ್ಕ್ನ ಸಹಾಯದೊಂದಿಗೆ TCS ಇಂಥದ್ದೊಂದು ಸಾಧನೆ ಮಾಡಲು ಸಾಧ್ಯವಾಗಿದೆ. ಅದು ಕೂಡ 3GPP ಸ್ಟ್ಯಾಂಡರ್ಡ್ಸ್ನಲ್ಲಿ ಕೇವಲ 2 ವರ್ಷಗಳಲ್ಲಿ ಈ ಯೋಜನೆ ಪೂರ್ಣಗೊಂಡಿರುವುದು ಟೆಲಿಕಾಂ ಕ್ಷೇತ್ರದಲ್ಲಿ ಜಗತ್ತಿನ ಮುಂದುವರೆದ ದೇಶಗಳ ಕಣ್ಣುಗಳು ಭಾರತದತ್ತ ಹೊರಳುವಂತೆ ಮಾಡಿದೆ. ಸ್ನೇಹಿತರೆ, ಯಾವುದೇ ಒಂದು ಮಹತ್ಕಾರ್ಯ ಮಾಡಬೇಕಾದ್ರೂ ಒಂದು ಸ್ಪಷ್ಟ ಗುರಿ ಮತ್ತು ಹಾದಿ ಬೇಕಾಗುತ್ತೆ.
ಅಂದಾಗ ಮಾತ್ರ ಅಂದುಕೊಂಡಿದ್ದನ್ನ ಸಾಧಿಸಲು ಸಾಧ್ಯವಾಗುವುದು. ಸರ್ಕಾರದ ಮೇಕ್ ಇನ್ ಇಂಡಿಯಾ ಕಲ್ಪನೆ ಇಂದು ಭಾರತ ಜಗದ್ವಿಖ್ಯಾತ ಸಾಧನೆಗಳನ್ನ ಮಾಡಲು ಪ್ರೋತ್ಸಾಹ ನೀಡ್ತಾ ಇದೆ. 2014ರಲ್ಲಿ ಆರಂಭವಾದ ಈ ಅಭಿಯಾನ ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಲು ಶಕ್ತಿ ತುಂಬುತ್ತಿದೆ. ಇದರಿಂದ ಪ್ರೇರಿತಗೊಂಡು ದೇಶದ ಸಣ್ಣ ದೊಡ್ಡ ಎಂಬ ಭೇದವಿಲ್ಲದೆ ಟೆಕ್ನಾಲಜಿ ಕಂಪನಿಗಳು ಅಸಾಧಾರಣ ಸಾಧನೆಯನ್ನ ಮಾಡುತ್ತಿರುವುದು ಭಾರತದ ಭವಿಷ್ಯ ಸುರಕ್ಷಿತವಾಗಿದೆ ಎನ್ನುವುದಕ್ಕೆ ಮತ್ತೆ ಸಾಬೀತುಪಡಿಸುತ್ತಿದೆ. ಸರ್ಕಾರದ ಯೋಜನೆಗಳು ಕೇವಲ ಟೆಲಿಕಾಂ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನೀವೀಗಾಗಲೇ ನೋಡುತ್ತಿರುವ ಹಾಗೆ ದೇಶದ ಎಲ್ಲಾ ಕಡೆಗಳಲ್ಲೂ ಈ ಘೋಷವಾಕ್ಯ ಮಾರ್ಧನಿಸುತ್ತಿದೆ. ಐಟಿ, ಬಿಟಿ, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಉಪಕರಣ, ಮೊಬೈಲ್, ಟೆಕ್ಸ್ಟೈಲ್ಸ್ ಹೀಗೆ ಯಾವುದೇ ಕ್ಷೇತ್ರ ತೆಗೆದುಕೊಂಡರೂ ಮೇಕ್ ಇನ್ ಇಂಡಿಯಾ ಅನ್ನುವುದು ವ್ಯಾಪಾರ ವಾಣಿಜ್ಯ ಕ್ಷೇತ್ರದ ಬುನಾದಿಯೇ ಆಗಿದೆ. ಆದರೆ ಈಗೇಕೆ ಇದಕ್ಕೆ ಇಷ್ಟೊಂದು ಮಹತ್ವ ಅಂತ ನೀವು ಕೇಳಬಹುದು. ಜಗತ್ತು ಈಗ ಮೊದಲಿನಂತಿಲ್ಲ. ಎಲ್ಲವೂ ನಾವಂದುಕೊಂಡಂತೆಯೇ ನಡೆಯೋದಿಲ್ಲ. ಜೊತೆಗೆ ಅತ್ಯುತ್ತಮ ತಂತ್ರಜ್ಞಾನ ಪೂರೈಕೆ ದೇಶಗಳೆಲ್ಲವೂ ಈಗ ಸ್ನೇಹ ಸಂಬಂಧಗಳನ್ನ ವ್ಯಾಪಾರದ ದೃಷ್ಟಿಯಿಂದ ನೋಡಲಾರಂಭಿಸಿವೆ. ಅಷ್ಟೇ ಯಾಕೆ, ಅಮೆರಿಕದಂತಹ ದೇಶಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನೇ ಇಟ್ಕೊಂಡು ನಮ್ಮ ದೇಶವನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿಕೊಳ್ಳಲು ಯತ್ನ ಮಾಡ್ತಾ ಇದೆ. ಇಂತಹ ಸನ್ನಿವೇಶಗಳಿಂದ ಪಾಠ ಕಲ್ತಿರುವ ಚೀನಾ ಈಗಾಗಲೇ ಬೇರೆ ದೇಶಗಳ ಮೇಲೆ ಆದಷ್ಟು ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡಿದೆ. ತಂತ್ರಜ್ಞಾನದ ವಿಷಯದಲ್ಲಂತೂ ಅದು ಯಾವುದಕ್ಕೂ ಅಮೆರಿಕದಂತಹ ದೇಶಗಳನ್ನ ಏನನ್ನ ಕೇಳಿ ಪಡೆದುಕೊಳ್ಳುವ ಶಕ್ತಿ ಮೀರಿ ಬೆಳೆದಿದೆ. ಎಷ್ಟು ದಿನ ಅಂತ ಎಲ್ಲದಕ್ಕೂ ಮುಂದುವರಿದ ದೇಶಗಳ ಮೇಲೆ ಅವಲಂಬಿತರಾಗುವುದು ಹೇಳಿ. ಈಗಾಗಲೇ ಭಾರತದ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯ ಇಡೀ ಪ್ರಪಂಚಕ್ಕೆ ಪರಿಚಯವಾಗಿದೆ. ಆದರೆ ಅದನ್ನ ನಾವು ಅಂದರೆ ಭಾರತೀಯರು ಅಮೆರಿಕದಂತಹ ದೇಶಗಳ ಪ್ರಾಡಕ್ಟ್ಗಳನ್ನು ಅಭಿವೃದ್ಧಿಗೊಳಿಸಲು ಬಳಸುತ್ತಿದ್ದೆವು. ಈಗ ಅದೇ ಸಾಮರ್ಥ್ಯವನ್ನ ನಮ್ಮದೇ ದೇಶದ ಬೆಳವಣಿಗೆಗಾಗಿ ಬಳಸುವ ಸಂದರ್ಭ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದ ಕನಸು ಸಾಕಾರಗೊಳ್ಳೋದರೊಂದಿಗೆ ಭಾರತದ ಅಭಿವೃದ್ಧಿಯು ಒಂದು ಮಗ್ಗಲು ಬದಲಿಸಿ ಮುಂದುವರಿಯಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಭಾರತದ ಈ ಸಾಧನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.